ದೊಡ್ಡ ಹಾರರ್ ಪ್ಲೇಸಲ್ಲಿ ನಿಂತ್ಕೊಂಡು ಸುಸು ಮಾಡ್ತಾ ಇದ್ದಾನೆ ನೋಡಿ. ಈ ದೊಡ್ಡ ಹಾರರ್ ಮನೆ ಮಧ್ಯದಲ್ಲೂ ಕೂತ್ಕೊಂಡು ಸುಸು ಮಾಡ್ತಾ ಇದ್ದಾನೆ. ಏನ್ ಮಾಡ್ತಿದ್ದೀರಾ? ನಿಮಗೆ ಕಾಣಿಸ್ತಾ ಇರೋದು ಒಂದು ಇಲ್ಲಿಂದ ಬಂದು ಕಳ್ಸ ಸುಳ್ಳಾರಿ ಬಂದು ಎರಡೂ ಜಾಯ್ನ್ ಆಗುವಂತ ಜಾಗ. ಈ ಬೀಚ್ ಫುಲ್ಲು ಯಾವಾಗಲೂ ಸುನಾಮಿ ಬಂದು ಫುಲ್ಲು ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. ಯಾವಾಗಲೂ ಮಣ್ಣು ನೀರು. ಆದರೆ ಇಲ್ಲೆಲ್ಲ ಒಟ್ಟು ಸುನಾಮಿ ಬಂದಿರೋದ್ರಿಂದ ಆಗ್ಲಿಂದ ಓಡ್ತಾ ಇಲ್ಲ ನೋಡಿ. ಎಷ್ಟೊಂದು ಶಿಪ್ಗಳು ಇಲ್ಲೇ ನಿಂತ್ಕೊಂಡಿದೆ. ಸೊ ಎಲ್ಲ ತುಕ್ಕಿಡ್ದೋಗಿದೆ. ಅವಾಗ ಗೋವಾ ನೈಟ್ ಲೈಫ್ ಹೆಂಗಿದೆ ಅಂತ ನೀವು ನೋಡಿ. ಈ ಥರ ಇದೆ ಸಿಟಿ ಒಳಗಡೆ, ಯಾರು ಒಬ್ಬರು ಇಲ್ಲ ನೋಡಿ. ನಾನು ಕುಮಾರು ಮತ್ತೆ ಮಾರಿ 3 ಜನ ಓಡಾಡ್ತಾ ಇದ್ದೀವಿ. ನಮ್ಮ ಗಣೇಶ್ ಅವ್ರು ಆಲ್ರೆಡಿ ನಿದ್ದೆ ಮಾಡ್ಬಿಟ್ಟಿದ್ದಾರೆ ಮಳೆ. ಏನಾಗಲ್ಲ ಬನ್ರಿ ಸರ್, ಮಳೆ ಬೀಳಲ್ಲ ಬನ್ನಿ ಸರ್, ಆ ಜಾಗಕ್ಕೆ ಮಾತ್ರ ಹೋಗ್ಬೇಡಿ ಸರ್. ಮಳೆ 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 ಮಳೆ. ಇದು ಮಳೆ ಬರೋಲ್ಲ ಇವತ್ತು ಅದು ನನ್ನ ಮೈಂಡು ನೋಡೋದ ನೋಡಿ. ಫುಲ್ಲು ತೂಫಾನ್ ಬಂದೋಗಿರೋದೀಗ. ಗಣೇಶ್ ಅವರು ಹೇಳಿರೋದು ಯಾವಾಗಲೂ ಮಳೆ ಬರಲಿ ಬರದೇ ಇರಲಿ, ಹೋಗೋ ಕಡೆ ಒಯ್ತಾ ಇರಬೇಕು ಅಂತ. ಓಪನ್ ಇಲ್ಲದೆ ಇರಲಿ, ನುಗ್ಗೋ ಕಡೆ ನುಗ್ತಾ ಇರಬೇಕು ಅಲ್ವಾ ಗಣೇಶ್ ಅವರೇ? ಗೋವಾದ ಎಲ್ಲ ಕಡೆ ಮಳೆ 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 ನೋಡ್ತಾ ಇರಬೇಕು. ಎಷ್ಟು ಮಳೆ ಬೀಳ್ತಾ ಇದೆ. ಅದಕ್ಕೆ ಇದೇ ಬೀಚ್ ನಿಂತಿದ್ದೀವಿ. ಇಷ್ಟು ಮಳೆಯಲ್ಲೂ ಕೂಡ ಬೀಚಲ್ಲೇ ಇದೆ. ಫ್ಲೈಯಿಂಗ್ ಸ್ಟಾರ್ ನೋಡ್ಕೊಂಬಿಡಿ. நல்ல சான்ஸ் மிஸ் பண்ணிட்டீங்க. பேக் கேமரா வச்சுக்கலாம். ಅದನ್ನೇ ಯೋಚನೆ ಮಾಡ್ತಾ ಇವರು ನಾಯಿಗೆ ಅಂತ ಇಕ್ಕಿದ ಬಿಸ್ಕೆಟ್ನೆಲ್ಲ ಎತ್ಕೊಂಡು ತಿಂದಿದ್ದಾರೆ. ಇವ್ ನೋಡಿ ನಾಯಿಗೆ ಇಕ್ಕಿರೋ ಬಿಸ್ಕೆಟ್ನ ಹೆಂಗೆ ಎತ್ಕೊಂಡು ತಿಂತವನೆ. ಇವನು ಆಲ್ರೆಡಿ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟಿದ್ದಾನೆ. ನಾಯಿ ಬಿಸ್ಕೆಟ್ ಯಾವುದನ್ನು ಇವರು ಇಬ್ಬರು ಬಿಟ್ಟಿಲ್ಲ. ಪಾಪ ನಾಯಿಗಳು ನೋಡಿ ಬಿಸ್ಕೆಟ್ ಇಲ್ಲದೆ ನೋಡಿ ಒಂದೊಂದು ನಾಯಿನೂ ಹೆಂಗೆ ನೋಡ್ತಾ ಇದೆ. ಎಲ್ಲರೂ ನಮ್ಮ ಬಿಸ್ಕೆಟು ನೋಡಿ.